ಸಬ್ಜೆಕ್ಟಿನ ವಿಷಯದಲ್ಲಿ ತಿಳಿಸಿದ ಪ್ರಕಾರವಾಗಿ ನಾವು ಅಧ್ಯಯನ ಮಾಡಕ್ಕೆ ಹೋಗುವಂತ ಪುಸ್ತಕದ ಪರಿಚಯ ನಿಮಗೆ ನಾನು ಹೇಳುವಾಗ ನಿಮಗೆ ಬೇಗ ಅರ್ಥವಾಗುತ್ತದೆ ಎಂಬುದಾಗಿ ನಂಬುತ್ತೇನೆ. ಎಫೆಸ ಪತ್ರದಿಂದ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ವಾರದಿಂದ ನಾವು ಎಫೆಸದವರಿಗೆ ಬರೆದ ಪತ್ರ, ಶ್ರೀ ಪೌಲನು ಬರೆದ ಈ ಪತ್ರದ ಅಧ್ಯಯನವನ್ನ ನಾವು ಮಾಡಲಿಕ್ಕಿದ್ದೇವೆ. ಫ್ರಮ್ ದಿಸ್ ವೀಕ್ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆನ್ ದಿಸ್ ವೆರಿ wonderful epistle or letter called the epistle or letter to the Ephesians. ಆದ ಕಾರಣ ಈ ಒಂದು ಅಧ್ಯಯನವನ್ನು ಯಾರೂ ತಪ್ಪಿಸಿಕೊಳ್ಳಬೇಡಿ. ಅಷ್ಟೇ ಮಾತ್ರವಲ್ಲದೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿರಿ. ನಿಮ್ಮ ಸಭೆಯರೊಟ್ಟಿಗೆ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಯನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾದರೆ ಅದು ನಿಮಗೆ ಬಹಳಷ್ಟು ಆಶೀರ್ವಾದಕರವಾಗಿರುತ್ತದೆ. ಅಷ್ಟೇ ಮಾತ್ರವಲ್ಲ, ಒಂದು ವೇಳೆ ನಿಮಗೆ ಅನಾನುಕೂಲವಾದರೆ ಈ ಎಲ್ಲ ಕಾರ್ಯಕ್ರಮಗಳು ಪ್ರತ್ಯೇಕವಾಗಿ ನಿಮಗೋಸ್ಕರವಾಗಿ ನಮ್ಮ ತಂಡದವರು ಅದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಆದ ಕಾರಣ ಯಾವಾಗ ನಿಮಗೆ ಸಮಯ ಸಿಕ್ಕುತ್ತದೋ ಆವಾಗೆಲ್ಲ ಯೂಟ್ಯೂಬ್ಗೆ ಹೋಗಿ ಈ ಕಾರ್ಯಕ್ರಮವನ್ನ ನೀವು ಬಹಳ ಕುಲಕುಶದಿಂದ ನೀವು ಸಮಯವನ್ನು ಪ್ರತ್ಯೇಕಪಡಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಕಲಿಯಲಿಕ್ಕೆ ಆಲಿಸುವುದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ದೇವರ ಮಕ್ಕಳಿಗಾಗಿ, ಈ ತಂಡದವರಿಗಾಗಿ ನಾನು ಮತ್ತೊಮ್ಮೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಓಕೆ, ಸಿಟ್, ವಾಕ್ ಅಂಡ್ ಸ್ಟ್ಯಾಂಡ್ ಈಸ್ ಅವರ್ ಸಬ್ಜೆಕ್ಟ್. ಅಂದರೆ ಕೂತುಕೊಳ್ಳಿರಿ, ನಡೆಯಿರಿ, ನಿಂತುಕೊಳ್ಳಿರಿ. ಕೂತುಕೊಳ್ಳಿರಿ, ನಡೆಯಿರಿ, ನಿಲ್ಲಿರಿ. ತುಂಬಾ ಈಸಿಯಾಗಿ ನೀವು ನೆನಪು ಮಾಡಿಕೊಳ್ಳುವುದಕ್ಕೆ 3 ಪದಗಳು. ನಾನು ಈ ಒಂದು ಅಧ್ಯಯನದ ಶೀರ್ಷಿಕೆಯನ್ನು ಕೊಟ್ಟಾಗ ಕೆಲವರಿಗೆ ಆಶ್ಚರ್ಯವಾಗಿರಬಹುದು, ಏನಪ್ಪ ಇದು ವಿಚಿತ್ರ ಅನಿಸುತ್ತಾ ಎಂಬುದಾಗಿ. Some of you might have understand what is the title of this teaching subject. Okay, it talks about sit, it talks about walk, it talks about stand. Okay, this is the most important aspect of our Christian life. ನಮ್ಮ ಕ್ರೈಸ್ತ ಜೀವನದ ಅತಿ ಮುಖ್ಯವಾದಂತ 3 ಹಂತಗಳ ಕುರಿತಾಗಿ ಈ ಪದಗಳು ನಮಗೆ ಸೂಚಿಸುತ್ತದೆ. ಕ್ರೈಸ್ತರಾದ ದೇವರ ಮಕ್ಕಳಾದ ನಮ್ಮ ಒಂದು ಪೊಸಿಷನ್, ಅಂದ್ರೆ ನಮ್ಮ ಸ್ಥಾನ ಏನಾಗಿದೆ, ನಮ್ಮ ಪದವಿ ಏನಾಗಿದೆ, ನಮ್ಮ ನಿಲುವು ಏನಾಗಿದೆ, ನಮ್ಮ ಸ್ಥಾನಮಾನ ಏನಾಗಿದೆ ಎಂಬುದರ ಕುರಿತಾಗಿದೆ ಮೊದಲನೆಯ ಭಾಗ. ಎರಡನೇ ಭಾಗದಲ್ಲಿ ವಾಕ್, ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಡೆಯಬೇಕು ಅಥವಾ ನಮ್ಮ ಕ್ರೈಸ್ತಿಯ ಜೀವನದ ಆ ಒಂದು ಶೈಲಿಯ ಕುರಿತಾಗಿ, ನಂಬಿಕೆಯ ಶೈಲಿಯ ಕುರಿತಾಗಿ. ಮೂರನೇದಾಗಿ ಹೌ ವಿ ನೀಡ್ ಟು ಸ್ಟ್ಯಾಂಡ್ ಇನ್ ಅವರ್ ಕ್ರಿಶ್ಚಿಯನ್ ಸ್ಪಿರಿಚುವಲ್ ವಾರ್ಫೇರ್. ನಮ್ಮ ಆತ್ಮೀಕ ಹೋರಾಟದಲ್ಲಿ, ನಮ್ಮ ಆತ್ಮೀಕ ಜೀವಿತ ಒಂದು ಹೋರಾಟ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಸೊ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್ ವಿ ನೀಡ್ ಟು ಟೇಕ್ ಎ ಸ್ಟ್ಯಾಂಡ್ ಫಾರ್ ಗಾಡ್ ಅಂಡ್ ಫಾರ್ ಹಿಸ್ ವರ್ಡ್. ದೇವರಿಗೆ ಮತ್ತು ದೇವರ ವಾಕ್ಯಗಳಿಗೆ ಸರಿಯಾದ ಒಂದು ನಿಲುವು ಅಥವಾ ಒಂದು ನಿಲುವು ನಾವು ಮಾಡಿಕೊಳ್ಳದೆ ನಾವು ಈ ಲೋಕ ಜೀವನದಲ್ಲಿ ಜೀವಿಸುವುದಾದರೆ ನಮ್ಮ ಜೀವಿತ ಅದು ಶೂನ್ಯವಾದ, ಪ್ರಯೋಜನರಹಿತವಾದ ಜೀವನವಾಗಿರುತ್ತದೆ. ಆದ ಕಾರಣ ಈ 3 ಅಂಶಗಳನ್ನ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದ ಶ್ರೀ ಪೌಲನು ತನ್ನ ಈ ಪತ್ರಿಕೆಯ ಮೂಲಕವಾಗಿ ನಮಗೆ ತಿಳಿಸುತ್ತಾನೆ. ಸರಿ, ಹಾಗಾದ್ರೆ ಬನ್ನಿ ಈ ಪತ್ರಿಕೆಯ ಕುರಿತಾಗಿರುವಂತಹ ಒಂದು ಸಾಮಾನ್ಯ ಪರಿಚಯದೊಂದಿಗೆ ಇಂದಿನ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚಿತವಾಗಿ 1 ನಿಮಿಷ ನಾವು ನಮ್ಮ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣವೇ? ಪ್ರೀತಿ ಸ್ವರೂಪನಾದ ದೇವರೇ, ಈ ಒಂದು ಎಫೆಸ ಪತ್ರವನ್ನು ನಾವು ಕಲಿಯುವಾಗ ನಿನ್ನ ಪವಿತ್ರಾತ್ಮ ಮೂಲಕವಾಗಿ ಬರೆಯಲ್ಪಟ್ಟಂತ ಈ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವುದಕ್ಕೆ ಪವಿತ್ರಾತ್ಮ ದೇವರು ನೀನು ತಾನೇ ನಮಗೆ ಸಹಾಯ ಮಾಡಿ ನಮ್ಮ ಜ್ಞಾನದ ದೃಷ್ಟಿಯನ್ನು ತೆರೆಯಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನಾದ ದೇವರೇ, ಈ ಅಧ್ಯಯನದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು, ಕುಟುಂಬವಾಗಿ ಆಶೀರ್ವದಿಸು, ಸಭೆಯಾಗಿ ಆಶೀರ್ವದಿಸು. ಈ ಸಮಯದಲ್ಲಿ ಕರ್ತನೆ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಸ್ವಾಮಿ, ಇದು ಸೋಷಿಯಲ್ ಮೀಡಿಯಾ ಮೂಲಕ, ಯೂಟ್ಯೂಬಿನ ಮೂಲಕವಾಗಿ ವೀಕ್ಷಿಸುವವರಿಗಾಗಿ ಕೂಡ ನಾನು ಪ್ರಾರ್ಥಿಸ್ತೇನೆ.
ಅವರನ್ನು ಕೂಡ ನೀನು ಆಶೀರ್ವದಿಸು. ಆತ್ಮೀಕ ಜೀವನದಲ್ಲಿ ನಾವು ಯಾವ ಪದವಿಯುಳ್ಳವರಾಗಿದ್ದೇವೆ, ನಾವು ನಮ್ಮ ಜೀವಿತವನ್ನು ಹೇಗೆ ನಾವು ಸಿದ್ಧಪಡಿಸಿಕೊಂಡು ನಾವು ಮುಂದೆ ನಡೆಯಬೇಕು ಎಂಬುದಾಗಿಯೂ, ಹಾಗೂ ನಮ್ಮ ಕ್ರೈಸ್ತ ಜೀವನದ ಆತ್ಮೀಕ ಹೋರಾಟದ ನಿಲುವು ಹೇಗಿರಬೇಕೆಂಬುದಾಗಿಯೂ ಈ ಪತ್ರದಲ್ಲಿ ಪೌಲನು ತಿಳಿಸಿರುವ ಸತ್ಯಾರ್ಥಗಳನ್ನು ನಾವು ಆಳವಾಗಿ ತಿಳಿದುಕೊಂಡು ಹಾಗೆ ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಅತಿವಿನದಿಂದ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನ ಒಟ್ಟಾಗಿ ಆಶೀರ್ವದಿಸಲಿ. ಸೊ ಈ ಪತ್ರಿಕೆಯ ಒಂದು ಸಾಮಾನ್ಯ ಪರಿಚಯ ನಾವು ಮಾಡೋದಕ್ಕೆ ಮುಂಚೆ, ಅದಕ್ಕೆ ಮುಂದಾಗಿ ಕೆಲವು ವಿಚಾರಗಳನ್ನು ನಿಮಗೆ ನಾನು ಹೇಳುವುದಕ್ಕೆ ಬಯಸ್ತೇನೆ. ಕ್ರೈಸ್ತ ಸಭೆಯ ಸಿದ್ಧಾಂತಗಳು ಮತ್ತು ಬೋಧನೆಗಳು, ಇವುಗಳ ಕುರಿತಾಗಿ ದೇವರ ಸೇವಕರು ಪತ್ರಿಕೆಗಳ ಮೂಲಕವಾಗಿ ನಮಗೆ ಪ್ರಕಟಿಸಿದ್ದಾರೆ. ದೈವ ಭಕ್ತರಿಂದ ದೇವರು ನಮಗೆ ಲಿಖಿತವಾಗಿ ಕೊಟ್ಟಿರತಕ್ಕಂಥ ಈ ಪತ್ರಿಕೆಗಳ ಪ್ರಭಾವವು ಶತಮಾನಗಳಿಂದ ಅದು ಮಾನವರಾದ ನಮ್ಮ ಜೀವನದಲ್ಲಿ ಅದು ಬದಲಾವಣೆಯನ್ನು ತಂದಿದೆ ಎಂಬುದಕ್ಕೆ ಎರಡು ಪಕ್ಷವಿಲ್ಲ. ಸೊ God has given us these epistles, and through these epistles God has given his wonderful fundamental teachings on Christian life, how to live a Christian life in this world. And this teaching has changed our lives, the believers, throughout the centuries, and that is a very truth, and that is a fact. ದೇವರ ವಾಕ್ಯದ ರಚನೆಯಲ್ಲಿ ಸತ್ಯವೇದದ ಮೂಲಕವಾಗಿ ದೇವರು ನಮಗೆ ಅನುಗ್ರಹಿಸಿರುವ ಈ ಸತ್ಯವೇದ ಗ್ರಂಥಕ್ಕೆ ದೈವಿಕವಾದ ಹಾಗೂ ಮಾನುಷಿಕವಾದ ಎರಡು ಹಂತಗಳಿವೆ ಎಂಬುದನ್ನು ನಾವು ತೆಗೆದುಕೊಳ್ಳಬೇಕು. ಸೊ ಸತ್ಯವೇದದ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ 21 ಪತ್ರಿಕೆಗಳಲ್ಲಿ 14 ಪತ್ರಿಕೆಗಳು ಅಪೊಸ್ತಲನಾದ ಪೌಲನಿಂದ ಬರೆಯಲ್ಪಟ್ಟಿರುತ್ತವೆ. ಉಳಿದ 7 ಪತ್ರಿಕೆಗಳು ಅಥವಾ ಪತ್ರಗಳು ಪೇತ್ರ, ಯೋಹಾನ, ಯಾಕೋಬ ಮತ್ತು ಯೂದನಿಂದ ಬರೆಯಲ್ಪಟ್ಟಿವೆ. ಸೊ in the Bible we have 21 letters or 21 epistles in the New Testament, and 14 of these letters are written by Apostle Paul, and the rest of 7 epistles are written, or letters are written by Peter and John and James and also Jude, and they have written 7 letters. And if you look into the letters written by Paul has written basically 7 letters to the churches. ಸಭೆಗಳಿಗೋಸ್ಕರ ಪೌಲನು ಬರೆದಂತ 7 ಪತ್ರಗಳ ಕುರಿತಾಗಿ ನಾವು ಗಮನಿಸಿದ್ದೇವೆ. ಒಂದನೇದು ರೋಮಾಪುರದವರಿಗೆ ಬರೆದ ಪತ್ರ, ಎರಡನೇದು 1 ಮತ್ತು 2ನೇ ಕೊರಿಂಥ ಪತ್ರ, ಗಲಾತ್ಯದವರಿಗೆ ಬರೆದ ಪತ್ರ, ಹಾಗೂ ಎಫೆಸ, ಫಿಲಿಪ್ಪ, ಕೊಲೊಸೆ ಈ ಪತ್ರಗಳು, ಹಾಗೂ 1 ಮತ್ತು 2ನೇ ಥೆಸಲೋನಿಕ ಈ ಪತ್ರಗಳು ಸಭೆಗಳಿಗೆ ಬರೆದಂತ ಪತ್ರಗಳು. These letters are written for the churches. Then Paul has written 4 letters for 3 people. Okay, ಬೇರೆ 3 ವ್ಯಕ್ತಿಗಳಿಗೆ ಪೌಲನು ಬರೆದಂತ ಪತ್ರಿಕೆಗಳ ಕುರಿತನ್ನು ಗಮನಿಸುವುದಾದರೆ 1 ಮತ್ತು 2ನೇ ತಿಮೊಥೆ ಪತ್ರ, ಆಮೇಲೆ ತೀತನಿಗೆ ಬರೆದ ಪತ್ರ, ಹಾಗೂ ಫಿಲೋಮನಿಗೆ ಬರೆದ ಪತ್ರ. ಹೀಗೆ 4 ಪತ್ರಗಳು ವ್ಯಕ್ತಿಗಳಿಗೆ ಬರೆದಂತ ಪತ್ರಗಳಾಗಿವೆ. ಸೊ ಇನ್ನೊಂದು ವಿಷಯ, ಹುದುವಾದ ಪತ್ರಗಳು ಎಂಬುದಾಗಿರುವಂತಹ ಪತ್ರಗಳಿವೆ. ಕಾಮನ್ ಲೆಟರ್ಸ್, ಹುದುವಾಗಿರುವ ಪತ್ರಗಳು. ಅಂದ್ರೆ ಈ ಪತ್ರಗಳ ವಿಷಯದಲ್ಲಿ ನಾವು ನೋಡಿ, ಇದರಡಿಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರ ಹಾಗೂ 1 ಮತ್ತು 2 ಪತ್ರಗಳು ಪೇತ್ರನಿಗೆ ಬರೆದ ಪತ್ರಗಳಾಗಿವೆ. 1 ಮತ್ತು 2 ಮತ್ತು 3ನೇ ಪತ್ರಗಳು ಯೋಹಾನನು ಬರೆದ ಹೊದುವಾದ ಪತ್ರಿಕೆಗಳು, ಹಾಗೂ ಯಾಕೋಬನು
ಬರೆದ ಪತ್ರ. ಇದು ಕೂಡ ಎಲ್ಲಾ ಕಾಲದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೊದುವಾಗಿ ಬರೆದಂತ ಪತ್ರವಾಗಿದೆ. ಇನ್ನೊಂದು ಪತ್ರ ಯೂದನು ಬರೆದ ಪತ್ರವಾಗಿದೆ. ಈ ಪತ್ರಿಕೆಯು ಕೂಡ ಹೊದುವಾದ ಅಥವಾ ಹುದುವಾದ ಒಂದು ಕಾಮನ್ ಪತ್ರ ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಸೊ ಈ ಪತ್ರಿಕೆಗಳ ವಿಚಾರದಲ್ಲಿ ಮುಂದೆ ನಾವು ಗಮನಿಸುವಾಗ ಪೌಲನು ಬರೆದಂತ ಪತ್ರಿಕೆಗಳಲ್ಲಿ ಎಫೆಸ, ಫಿಲಿಪ್ಪ, ಕೊಲೊಸೆ ಮತ್ತು ಫಿಲೋಮೋನ ಎಂಬ ಈ 4 ಪತ್ರಿಕೆಗಳನ್ನ ಪೌಲನು ರೋಮಾಪುರದ ಸೆರೆಮನೆಯಲ್ಲಿದ್ದಾಗ ಬರೆದ ಪತ್ರಗಳಾಗಿರುವುದರಿಂದ ಈ ಪತ್ರಗಳಿಗೆ ಸೆರೆಮನೆಯ ಪತ್ರಗಳು ಎಂಬುದಾಗಿ ಕರೆಯಲಾಗಿದೆ. So it was written by Paul while he was in Roman imprisonment or Roman jail. He has written these letters as Ephesians and Philippians and Colossians and also Philemon. All these 4 letters are written from the prison at Rome. ಪೌಲನ ಪತ್ರಿಕೆಗಳನ್ನು ನಾವು ಗಮನಿಸುವಾಗ ಅಲ್ಲಿ ರಕ್ಷಣೆಯ ಸಿದ್ಧಾಂತ ಶಾಸ್ತ್ರವನ್ನ ನಾವು ಗಮನಿಸುತ್ತೇವೆ. ಸೋಚಿರಿಯಾಲಜಿ ಎಂಬುದಾಗಿ ನಾವು ಹೇಳುತ್ತೇವೆ. ರಕ್ಷಣೆಯ ಸಿದ್ಧಾಂತ ಇದು ಪೌಲನ ಪತ್ರಿಕೆಗಳಲ್ಲಿ ಇರತಕ್ಕಂಥ ಮುಖ್ಯವಾದ ಒಂದು ವಿಷಯ. ಇನ್ನೊಂದು ವಿಷಯ ಎಕ್ಲೀಸಿಯಾಸೋಲಜಿ, ಅಂದರೆ ಸಭೆಯ ಸಿದ್ಧಾಂತ. ಎಕ್ಲೀಸಿಯಾಲಜಿ ಎಂದು ಹೇಳುವಾಗ ಸಭೆಯ ಕುರಿತಾಗಿರತಕ್ಕಂಥ ಸಿದ್ಧಾಂತಗಳನ್ನ ಪೌಲನು ತನ್ನ ಪತ್ರದ ಮೂಲಕವಾಗಿ ಸಭೆಗರಿಗೆ, ವಿಶ್ವಾಸಿಗಳಿಗೆ ತಿಳಿಸ್ತಾನೆ. ಮೂರನೇದಾಗಿ ಪೌಲನು ಅಂತ್ಯಕಾಲದ ಸಿದ್ಧಾಂತವನ್ನ ಬರೆದಿದ್ದಾನೆ ಪತ್ರದಲ್ಲಿ. Thirdly, Paul has written about the eschatology. Eschatology simply means the future events. What is going to happen to the believers in the future? What is going to happen to the church in the future? What is going to happen to the world in the future? And what is going to happen for the world religions, world governments? Okay. So these are very important aspects Paul covers in his letters when he was writing this eschatology. So ಅಂತ್ಯಕಾಲದ ಸಿದ್ಧಾಂತದ ಶಾಸ್ತ್ರ ಅಥವಾ ಸಿದ್ಧಾಂತ ಶಾಸ್ತ್ರದಲ್ಲಿ ಪೌಲನು ಬರೆಯುವಾಗ ಸಭೆಯ ಕುರಿತಾಗಿ ಮಾತ್ರವಲ್ಲದೆ ಸಭೆಯ ಭವಿಷ್ಯ ಏನಾಗಿದೆ, ಸಭೆ ಎಂದು ಹೇಳುವಾಗ ವಿಶ್ವಾಸಿಗಳ ಭವಿಷ್ಯ ಏನಾಗಿದೆ, ಭೂಮಿಯ ಭವಿಷ್ಯ ಏನಾಗಿದೆ, ಭೂಮಿಯಲ್ಲಿ ಆಳ್ವಿಕೆ ಮಾಡುವಂತ ಅರಸುಗಳ ಅಥವಾ ಅಧಿಕಾರ ವರ್ಗದವುಗಳ ಭವಿಷ್ಯ ಏನಾಗಿದೆ, ಭೂಮಿಯಲ್ಲಿರುವಂತ ಅವಿಶ್ವಾಸಿಗಳ ಭವಿಷ್ಯ ಏನಾಗಿರುತ್ತದೆ, ಹಾಗೆ ಸ್ವರ್ಗದ ವಿಷಯದಲ್ಲಿ, ಭೂಮಿಯ ವಿಷಯ, ಭೂಮಂಡಲದ ವಿಷಯದಲ್ಲಿ ಮತ್ತು ಎಲ್ಲ ಆಕಾಶ ಮಂಡಲದಲ್ಲಿರುವಂತಹ ಎಲ್ಲ ನಕ್ಷತ್ರಗಳ ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳ ಕುರಿತಾಗಿರುವ ಅವುಗಳ ಭವಿಷ್ಯವೇನಾಗಿದೆ. ಹೀಗೆ ಭವಿಷ್ಯ ಅಂತ ಹೇಳುವಾಗ ಸಮಸ್ತ ಸೃಷ್ಟಿಗಳ ಕುರಿತಾಗಿಯೂ ಸಭೆಯ ಕುರಿತಾಗಿರುವಂತಹ ಎಲ್ಲ ವಿಚಾರಗಳು ಅದರಲ್ಲಿ ಬಂದಿರುತ್ತದೆ. ಪೌಲನು ಬರೆಯುತ್ತಾನೆ ತನ್ನ ಪತ್ರದಲ್ಲಿ ಕ್ರಿಸ್ತನ ಕುರಿತಾಗಿರುವಂತಹ ಸಿದ್ಧಾಂತ ಶಾಸ್ತ್ರ. This is called in English, this is called as Christology. Christology simply means ಕ್ರಿಸ್ತನ ಕುರಿತಾಗಿರುವಂತ ಸಿದ್ಧಾಂತ ಶಾಸ್ತ್ರ. ಸೊ ಈ ಒಂದು 4ನೇ ವಿಷಯದಲ್ಲಿ ಪೌಲನು ಯೇಸು ಕ್ರಿಸ್ತನ ಕುರಿತಾಗಿಯೂ, ಆತನ ಅಧಿಕಾರದ ಕುರಿತಾಗಿಯೂ, ಆತನ ರಾಜ್ಯದ ಕುರಿತಾಗಿಯೂ, ಆತನ ಪ್ರಜೆಗಳ ಕುರಿತಾಗಿಯೂ ಈ ರೀತಿಯಾಗಿರುವಂತಹ ಎಲ್ಲಾ ವಿಷಯಗಳನ್ನ ಪತ್ರದ ಮೂಲಕವಾಗಿ ಪೌಲನು ತಿಳಿಸಿರುತ್ತಾನೆ. ಸೊ ಹೀಗೆ ಪೌಲನು ಸೆರೆಮನೆಯಲ್ಲಿದ್ದಾಗ ಬರೆದ ಪತ್ರಿಕೆಗಳು ಇವುಗಳಲ್ಲಿ 4ನೇ ಗುಂಪಿಗೆ ಸೇರಿದ ಪತ್ರವಾಗಿದೆ ನಮ್ಮ ಅಧ್ಯಯನದ ವಿಷಯ. ಓಕೆ, ಪೌಲನು ಪತ್ರಿಕೆಗಳನ್ನು ಆತನ ಬಾಳಿನ ಹಂತಗಳ ಪ್ರಕಾರ ಬರೆದಿರುತ್ತಾನೆ. ಅಕಾರ್ಡಿಂಗ್ ಟು ಹಿಸ್ ಲೈಫ್ ಪ್ಲಾನ್ ಆನ್ ದಿಸ್ ಅರ್ತ್ ವಿ ಕ್ಯಾನ್ ಡಿವೈಡ್ ಹಿಸ್ ಲೆಟರ್ಸ್ ಇಂಟು 4 ಕ್ಯಾಟಗರೀಸ್. ಓಕೆ, ಮೊದಲನೇದಾಗಿ ಪೌಲನ ಜೀವನಕ್ಕೆ ನಾವು ಹೊಂದಿಸಿಕೊಂಡು ಈ ಪತ್ರಗಳನ್ನ ನಾವು ವಿಭಾಗಿಸುವುದಾದರೆ 4 ಭಾಗಗಳಾಗಿ ನಾವು ವಿಭಾಗಿಸಬಹುದು ಅಥವಾ ಭಾಗ ಮಾಡಬಹುದು. ಒಂದನೇದು ಪ್ರಾತಃ ಕಾಲದ ಪತ್ರಗಳು ಅಥವಾ ಪ್ರಾತಃ ಕಾಲ ಅಂತ ಹೇಳುವಾಗ ಆರಂಭ ಕಾಲದ, ಪೌಲನ ಆರಂಭ ಕಾಲದ ಸೇವೆಯ ಆರಂಭ ಕಾಲದಲ್ಲಿ
ಪೌಲನು ಬರೆದಂತ 2 ಪತ್ರಗಳಿವೆ. ಅದು 1 ಮತ್ತು 2ನೇಯ ಥೆಸಲೋನಿಕದವರಿಗೆ ಬರೆದ ಪತ್ರಗಳಾಗಿವೆ. These 2 epistles, 1st and 2nd Thessalonians, are written in the early days of Apostle Paul. And secondly, ಎರಡನೇದಾಗಿ ಮಧ್ಯಾಹ್ನದ ಪತ್ರಗಳು. ಓಕೆ, ಮಧ್ಯಾಹ್ನದ ಪತ್ರಗಳು, or the noon time epistles, or the midday epistles ಹಾಗೆ ಕೂಡ ನಾವು ಕರೆಯಬಹುದು. 1st and 2nd Corinthians and Galatians and Romans. ಓಕೆ, 1 ಮತ್ತು 2ನೇ ಕೊರಿಂಥದವರಿಗೆ ಬರೆದ ಪತ್ರ, ಹಾಗೂ ಗಲಾತ್ಯದವರಿಗೆ ಹಾಗೂ ರೋಮಾದವರಿಗೆ ಬರೆದ ಪತ್ರಗಳು. ಹೀಗೆ 4 ಪತ್ರಗಳು ಮಧ್ಯಾಹ್ನದ ಕಾಲದಲ್ಲಿ, ಅಂದ್ರೆ ಪೌಲನ ಜೀವನದ ಮಧ್ಯಾಹ್ನದ ಸಮಯದಲ್ಲಿ ಬರೆದಂತ ಪತ್ರಗಳಾಗಿವೆ ಈ 4 ಪತ್ರಗಳು. 3ನೇಯ ಭಾಗ ಯಾವುದಂದರೆ ಸಾಯಂಕಾಲದ ಸಮಯ, ಅಥವಾ ಪೌಲನ ಜೀವನದ ಸಾಯಂಕಾಲದ ವೇಳೆಗಳಲ್ಲಿ. ಓಕೆ, in the evening times of Apostle Paul, he has written 4 letters. Those letters are mentioned here, the book of Ephesians. So ನಾವು ಕಲಿಯುವಂತ ಎಫೆಸದವರಿಗೆ ಬರೆದ ಪತ್ರ ಸಾಯಂಕಾಲದ ಸಮಯದಲ್ಲಿ, ಪೌಲನ ಜೀವನದ ಸಾಯಂಕಾಲದ ಸಮಯದಲ್ಲಿ ಬರೆದಂತ ಪತ್ರವಾಗಿದೆ. ಎಫೆಸದವರಿಗೆ ಬರೆದ ಪತ್ರ, ಹಾಗೂ ಫಿಲಿಪ್ಪಿದವರಿಗೆ ಬರೆದ ಪತ್ರ, ಕೊಲೊಸ್ಸೆ ಮತ್ತು ಫಿಲಮೋನನ ಪತ್ರ. ಈ 4 ಪತ್ರಗಳು ಪೌಲನ ಜೀವನದ ಆ ಒಂದು ಸಾಯಂಕಾಲದ ವೇಳೆಯಲ್ಲಿ ಬರೆದಂತ ಪತ್ರಗಳು. ಓಕೆ, ಈವ್ನಿಂಗ್ ಲೆಟರ್ಸ್. Paul's life come to an evening time, and at that time Paul has written these 4 letters known: Ephesians and Philippians, Colossians, and letter to Philemon or Philemon. And 4th, 4ನೇದಾಗಿ ಸಂಜೆಯ ಪತ್ರಗಳು ಅಥವಾ ಸಾಯಂಕಾಲದ ಪತ್ರಿಕೆಗಳು. ಪೌಲನ ಜೀವನದ ಸಂಜೆಯ ಸಮಯದಲ್ಲಿ ಪೌಲನು ಈ ಪತ್ರಿಕೆಗಳನ್ನ ಬರೆದಿರುತ್ತಾನೆ. ಅದು ಯಾವ ಪತ್ರಿಕೆಗಳು? 1 ಮತ್ತು 2ನೇ ತಿಮೋಥೆ ಪತ್ರಗಳು, ಹಾಗೂ ತೀತನಿಗೆ ಬರೆದ ಪತ್ರ, ಇಬ್ರಿಯರಿಗೆ ಬರೆದ ಪತ್ರ. ಇಬ್ರಿಯರಿಗೆ ಬರೆದ ಪತ್ರ ಪೌಲನು ಬರೆದ ಪತ್ರ ಎಂಬುದಾಗಿ ಬಹುತೇಕ ವೇದ ಪಂಡಿತರು ಒಪ್ಪಿಕೊಳ್ಳುತ್ತಾರೆ. ಆ ಶೈಲಿ, ಆ ಒಂದು ಭಾಷಾ ಜ್ಞಾನ, ಹಳೆಯೊಡಂಬಡಿಕೆಯ ಕುರಿತಾಗಿರುವಂತ ಬೃಹತ್ತಾದಂತ ಇವೆಲ್ಲ ಗಮನಿಸಿ ನಾವು ನೋಡುವಾಗ ಇದು ನಿಜ ಖಂಡಿತವಾಗಿಯೂ ಪೌಲನೇ ಬರೆದಿದ್ದಾನೆ ಎಂಬಂತ ಒಂದು ನಿರ್ಧಾರಕ್ಕೆ ಬರುವುದರಿಂದ ಆ ಒಂದು ಪತ್ರಿಕೆಯ ಆ ಒಂದು ಆರಂಭದಲ್ಲಿ ಈ ಪತ್ರ ಬರೆದವನು ಯಾರು ಎಂಬುದಾಗಿ ಬರೆಯದೇ ಇದ್ದರು ಇದು ಪೌಲನೇ ಬರೆದಿರುವ ಪತ್ರ ಎಂಬುದಾಗಿ ಸಾಮಾನ್ಯವಾಗಿ ಹುದುವಾಗಿ ಎಲ್ಲ ಪಂಡಿತರು ಒಪ್ಪಿಕೊಳ್ಳುವಂತ ಸತ್ಯವಾಗಿದೆ. Though it is not mentioned in the epistles who is the author of the Hebrews, commonly all the scholars of the scripture understand and accept by looking into the language, looking into the body of that letter, looking into the style and understanding of the Old Testament written in this book, and also compare with the church, the New Testament church. The teachers of the scriptures commonly accept that this letter is written by Apostle Paul. So ಈ ಪತ್ರಿಕೆಯು ಶ್ರೀ ಪೌಲನು ಬರೆದಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಸರಿ, ಶ್ರೀ ಪೌಲನ ಸೆರೆಮನೆಯ ಪತ್ರಿಕೆಗಳಲ್ಲಿ ಒಂದು ಪತ್ರವಾಗಿದೆ ಎಫೆಸ ಪತ್ರ ಎಂಬುದಾಗಿ ನಾನು ನಿಮಗೆ ಆಗಲೇ ತಿಳಿಸಿದೆ. ಅಪೊಸ್ತಲನಾದ ಪೌಲನು ಬರೆದ 14 ಪತ್ರಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಎಫೆಸ, ಕೊಲೊಸೆ, ಫಿಲೆಮೋನ ಮತ್ತು ಫಿಲಿಪ್ಪಿದವರಿಗೆ ಬರೆದ ಪತ್ರ, ಈ ಪತ್ರಿಕೆಗಳು ಅಥವಾ ಪತ್ರಗಳು ಅದು ಸೆರೆಮನೆಯ ಪತ್ರಗಳಾಗಿವೆ. ರಿಟನ್ ಫ್ರಮ್ ದ ಜೈಲ್ ಆಫ್ ರೋಮ್. ಓಕೆ, ಇದು ನಾನು ಆಗಲೇ ಮುಂಚೆ ತಿಳಿಸಿದ ಹಾಗೆ ಪೌಲನ ಸಾಯಂಕಾಲದ ಸಮಯದಲ್ಲಿ, ಜೀವನದ ಸಾಯಂಕಾಲದ ಸಮಯದಲ್ಲಿ, ಅಥವಾ ಆ ಒಂದು ಮುಪ್ಪಿಗೆ ಅವನು ಹೆಜ್ಜೆ ಇಡುತ್ತಾ ಮುಂದಕ್ಕೆ ಸಾಗುತ್ತಿರುವ ವೇಳೆಯಲ್ಲಿ ದೇವರ ಪವಿತ್ರಾತ್ಮನು ಪೌಲನ ಮೂಲಕವಾಗಿ ಸೆರೆಮನೆಯಲ್ಲಿ ಬರೆಸಿದಂತ ಪತ್ರವಾಗಿದೆ ಈ ಪತ್ರ. ಎಫೆಸದವರಿಗೆ ಬರೆದ ಪತ್ರ.
ಸರಿ, ಪೌಲನು ಇವುಗಳನ್ನು ರೋಮಾಪುರದಲ್ಲಿ ಸೆರೆಯಲ್ಲಿದ್ದಾಗ ಬರೆದನು ಎಂಬುದಾಗಿ ನಾನು ಹೇಳಿದೆ. ಈ ಪತ್ರಿಕೆಗಳು ಬರೆಯುವ ಕಾಲದಲ್ಲಿ ಪೌಲನು ಕ್ರಿಸ್ತ ಯೇಸುವಿನ ನಿಮಿತ್ತ, ಸುವಾರ್ತೆಯ ನಿಮಿತ್ತ, ಕ್ರಿಸ್ತನ ನಿಮಿತ್ತ ಅವನು ಸೆರೆಯಲ್ಲಿದ್ದನು. ಈ 4 ಪತ್ರಿಕೆಗಳಲ್ಲಿಯೂ ಇದರ ಕುರಿತಾಗಿರುವಂತಹ ಮಾಹಿತಿ ನಾವು ನೋಡುತ್ತೇವೆ. ಉದಾಹರಣೆಗೆ ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 1ನೇ ವಾಕ್ಯವು ನಮಗೆ ಅದು ಹೇಳುತ್ತದೆ. ಎಫೆಸ 3ನೇ ಅಧ್ಯಾಯ 1ನೇ ವಚನ, Ephesians chapter 3 and verse 1, it says, for this reason for Christ Jesus on behalf of you Gentiles. ಅನ್ಯ ಜನರಾದ ನಿಮ್ಮ ನಿಮಿತ್ತವಾಗಿ, ಅಪೊಸ್ತಲನಾದ ಪೌಲನೆಂಬ ನಾನು ಕ್ರಿಸ್ತನ ನಿಮಿತ್ತವಾಗಿ ನಾನು ಸೆರೆಯವನಾಗಿದ್ದೇನೆ ಅಥವಾ ಸೆರೆಯಾಳಾಗಿದ್ದೇನೆ ಎಂಬುದಾಗಿ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಪೌಲ ಹೇಳ್ತಾನೆ. ಹಾಗೂ 4ನೇ ಅಧ್ಯಾಯದ 1ನೇ ವಚನ, ಎಲ್ಲ ವಚನಗಳು ನಮಗೆ ಓದೋದಕ್ಕೆ ಹೆಚ್ಚು ಸಮಯವಿಲ್ಲ, ಬಟ್ ನಿಮ್ಮ ಎದುರಿನಲ್ಲಿ ಬೈಬಲ್ ಇದೆ ಅಂತ ನಾನು ನಂಬ್ತೀನಿ. ಸೊ ಎಫೆಸದವರಿಗೆ ಬರೆದ ಪತ್ರ 4:1 ಮತ್ತೆ ಪೌಲನು ಹೇಳ್ತಾನೆ. 6ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ. ಕೊಲೊಸ್ಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಇದನ್ನೇ ಹೇಳುತ್ತಾನೆ. ಹಾಗೂ 4:18 ಫಿಲಮೋನಿಗೆ ಬರೆದ ಪತ್ರ, ಅದು ಒಂದೇ ಒಂದು ಅಧ್ಯಾಯ ಇರುವಂತಹ ಪತ್ರ, ಅಧ್ಯಾಯಗಳೇ ಇಲ್ಲ ಅಂತ ಹೇಳಬಹುದು, ಒಂದು ಕಿರು ಪತ್ರ. ಈ ಪತ್ರದ 10ನೇ ವಚನದಲ್ಲಿ, 13ನೇ ವಚನದಲ್ಲಿ, 23ನೇ ವಚನದಲ್ಲಿ, verses 10, the epistle to Philemon, verse 10, verse 13, verse 23, and in the book of Philippians, chapter 1, verse 7, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1:7 13ರಿಂದ 17ನೇ ವಾಕ್ಯಗಳು, from verses 13 to 17, we understand Paul is mentioning about his present situation when he was writing these letters, and it very clearly says that he was in the prison cell of Rome. ರೋಮದಲ್ಲಿ ಕಾರಾಗೃಹದಲ್ಲಿ ಅಥವಾ ಜೈಲಿನಲ್ಲಿ ಇದ್ದುಕೊಂಡು, ಸೆರೆಮನೆಯಲ್ಲಿ ಇದ್ದುಕೊಂಡು ಪೌಲನು ಈ ಪತ್ರಗಳನ್ನು ಬರೆದನು ಎಂಬುದಾಗಿ ಈ ಪತ್ರಿಕೆಗಳೇ ಸಾಕ್ಷ್ಯ ಹೇಳುತ್ತದೆ. ತಿಮೊಥೆಯನಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಪೌಲನು ಸೆರೆಮನೆಯಲ್ಲಿ ಇದ್ದಾಗ ಬರೆದದ್ದಾಗಿಯೂ ಸೆರೆಮನೆಯ ಪತ್ರಿಕೆಗಳ ಸರಣಿಯಲ್ಲಿ ಅದನ್ನು ಸೇರಿಸಲಿಲ್ಲ. ಕಾರಣ, ತಿಮೊಥೆಯನಿಗೆ ಪತ್ರಿಕೆಯನ್ನು ಬರೆಯುವಾಗ ಪೌಲನ ಸೆರೆಮನೆಯ ಅನುಭವಗಳು ಮತ್ತು ಈ 4 ಪತ್ರಿಕೆಗಳನ್ನು ಬರೆಯುವಾಗ ಉಂಟಾದ ಅನುಭವಗಳು ಭಿನ್ನವಾಗಿವೆ. ಅಷ್ಟೇ ಮಾತ್ರವಲ್ಲ, ಪತ್ರಿಕೆಗಳಲ್ಲಿನ ವಿಷಯಗಳು ಸಹ ಭಿನ್ನವಾಗಿದೆ. ಆದ ಕಾರಣ ಇದು ಸೆರೆಮನೆಯ ಪತ್ರಗಳಲ್ಲಿ ಸೇರಲಿಲ್ಲ. ಸೆರೆಮನೆಯ ಪತ್ರಗಳಲ್ಲಿ ಫಿಲಮೋನನಿಗೆ ಬರೆದ ಪತ್ರಿಕೆಯ ಹೊರತು ಎಲ್ಲಾ ಪತ್ರಿಕೆಗಳಲ್ಲಿಯೂ ಪ್ರಾಮುಖ್ಯತೆಯನ್ನು ಪೌಲನು ಕೊಟ್ಟಿರುತ್ತಾನೆ. ಮಾತ್ರವಲ್ಲದೆ ಈ ಪತ್ರಿಕೆಗಳನ್ನು ಕಲಿಯುವಾಗ 2 ಮುಖ್ಯ ಸಮಸ್ಯೆಗಳು ನಾವು ಗಮನಿಸುತ್ತೇವೆ. ಸಮಸ್ಯೆಗಳು ಗಮನಿಸಿ, 2 ಮುಖ್ಯವಾದ ಸಮಸ್ಯೆಗಳು. ಒಂದನೇದು, ಈ ಪತ್ರಿಕೆಗಳು ಬರೆಯಲ್ಪಟ್ಟ ಸ್ಥಳ ಮತ್ತು ಕಾಲ ಯಾವುದು ಎಂಬುದರ ಸರಿಯಾದ ಒಂದು ಮಾಹಿತಿ ನಮಗೆ ಇಲ್ಲದಿರಬಹುದು. ಈ ಪತ್ರಿಕೆಗಳ ಸಾರಾಂಶವೇನು ಎಂಬುದರ ಕುರಿತಾಗಿ ಸೊ ಅದನ್ನು ಮುಂದಕ್ಕೆ ನಾವು ಗಮನಿಸೋಣ, ನಾವು ಚರ್ಚಿಸೋಣ, ಆಲೋಚನೆ ಮಾಡೋಣ. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ, in the book of Acts chapter 28 verse 30 and 31, 22ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 30 ಹಾಗೂ 31ನೇ ವಚನಗಳನ್ನು ನಾವು ಗಮನಿಸುವುದಾದರೆ, ಇಲ್ಲಿ 2 ವರ್ಷಗಳ ಕಾಲ, ಅಂದ್ರೆ ಪೌಲನು ರೋಮಾಪುರದ ಸೆರೆಮನೆಯಲ್ಲಿ ವಾಸ ಮಾಡಿದ ಕಾಲದಲ್ಲಿ ಈ ಪತ್ರಿಕೆಗಳನ್ನು ಬರೆದಿದ್ದಾನೆಂದು ನಾವು ತಿಳ್ಕೊಳ್ಳುತ್ತೇವೆ. ಈ ಪತ್ರ ಬರೆದ ಕಾಲ, ಅದರ ಕುರಿತಾಗಿ ಅಭಿಪ್ರಾಯಗಳು ಭಿನ್ನವಾಗಿದ್ದರೂ ವೇದ ಪಂಡಿತರಲ್ಲಿ ಇರುವಂತ ಒಂದು ಅಭಿಪ್ರಾಯ, ಅನೇಕರಲ್ಲಿ ಇರುವಂತ ಒಂದು ಅಭಿಪ್ರಾಯ,
ಪ್ರತ್ಯೇಕವಾಗಿ ಡಾಕ್ಟರ್ ಶಾನ್ ಎಂಬವರು ಮತ್ತು ಡಾಕ್ಟರ್ ಲ್ಯಾನ್ಸ್ಕಿ ಎಂಬ ಈ ಇಬ್ಬರು ವೇದ ಪಂಡಿತರ ಅಭಿಪ್ರಾಯದ ಪ್ರಕಾರವಾಗಿ ಇದು ಕ್ರಿಸ್ತ ಶಕ 61 ಅಥವಾ 64ರಲ್ಲಿ ಇದರ ಮಧ್ಯಕಾಲದಲ್ಲಿ ಬರೆದಿರಬಹುದು ಅಥವಾ ಬರೆದಿರ್ತಾರೆ ಎಂಬುದಾಗಿ ಈ ವೇದ ಪಂಡಿತರು, ವಿಶ್ವವಿಖ್ಯಾತರಾದ ಈ ವೇದ ಪಂಡಿತರ ಅಭಿಪ್ರಾಯ. ಒಂದು ವೇಳೆ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ, ಈವನ್ ಇಫ್ ದೇರ್ ಮೇ ಬಿ ಲಿಟಲ್ ಡಿಫರೆನ್ಸ್ ಆಫ್ ಫ್ಯೂ ಮಂತ್ಸ್ ಹಿಯರ್ ಅಂಡ್ ದೇರ್, ಬಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾಮನ್ಲಿ ಬಿಟ್ವೀನ್ AD 61 to 64 or even end of 63, these letters has been written by Apostle Paul. So I believe that God will continue to teach us as we study together, as we go into the depth, that God will continually open our eyes to understand the importance of this letter. ಈ ಪತ್ರಿಕೆಗಳು ಬರೆಯಲ್ಪಟ್ಟ ಸ್ಥಳದ ಕುರಿತು ಇತ್ತೀಚೆಗೆ ಕೆಲವು ಹೊಸ ಅಭಿಪ್ರಾಯಗಳು ರೂಪುಗೊಂಡಿವೆ. ಅದರ ಪ್ರಕಾರ ಈ ಪತ್ರಿಕೆಗಳು ರೋಮಾಪುರದಲ್ಲಿ ಬರೆಯಲ್ಪಟ್ಟದೆ, ಕೈಸರಿಯ ಅಥವಾ ಎಫೆಸದಲ್ಲಿ ಬರೆದಿರಬಹುದು. ಅಂದ್ರೆ ರೋಮಾಪುರದಲ್ಲಿ ಬರೆಯದೆ ಕೈಸರಿಯ ಎಂಬ ಪಟ್ಟಣದಲ್ಲಿ ಪೌಲನಿದ್ದಾಗ ಅಥವಾ ಎಫೆಸ ಎಂಬ ಪಟ್ಟಣದಲ್ಲಿದ್ದಾಗ ಬರೆದಿರಬಹುದು ಎಂಬ ಅನುಮಾನ ಕೆಲವು ಪಂಡಿತರಲ್ಲಿ ಇದೆ. ಆದರೆ ಇದನ್ನು ಸಮರ್ಥಿಸುವುದಕ್ಕೆ, ಸರಿಯಾಗಿ ಅದು ರುಜುಪಡಿಸಿಕೊಳ್ಳಲಿಕ್ಕೆ ಈವರೆಗೂ ಸಾಧ್ಯವಾಗಲಿಲ್ಲ. Some people think or some people have opted that this epistle would have been written in the town called or city called Caesarea or in the city of Ephesus, not in the Rome. But whatever it may be, it has not been proved with evidences. So many of God's word, the teachers of God's word has not accepted this opinion. But anyway, this is another opinion I just want to tell you. ಈ ಪತ್ರಿಕೆಯಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಎಫೆಸ, ಕೊಲೊಸೆ ಮತ್ತು ಫಿಲೆಮೋನ್ ಎಂಬ ಈ ಪತ್ರಿಕೆಗಳ ವಿಷಯದಲ್ಲಿ ನಾವು ಗಮನಿಸುವಾಗ ಇದು ಭಾಗವಾಗಿ ಬರೆದಿರಬಹುದು ಎಂಬುದಾಗಿಯೂ ಅಭಿಪ್ರಾಯವಿದೆ. ಇದರಲ್ಲಿ ಬರೆದಿರುವಂತಹ ವಿಷಯಗಳ ಹೊಂದಾಣಿಕೆಗಳನ್ನು ನಾವು ಗಮನಿಸುವಾಗ ಈ ಅಭಿಪ್ರಾಯವನ್ನು ದೃಢಪಡಿಸುತ್ತದೆ. ಈ 3 ಪತ್ರಿಕೆಗಳನ್ನು ಪೌಲನು ಒಟ್ಟಿಗೆ ಕೊಟ್ಟು ಕಳುಹಿಸಿರಬಹುದು ಎಂಬುದಾಗಿ ಕೂಡ ಅಭಿಪ್ರಾಯವಿದೆ. ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 2ನೇ ವಚನ, 21ನೇ ವಚನ ಮತ್ತು 22ನೇ ವಚನ, 6, 21 ಹಾಗೂ 22ನೇ ವಚನ ಇದರಲ್ಲಿ ಸ್ವಲ್ಪ ಬೆಳಕು ಚೆಲ್ಲುತ್ತದೆ. ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ಕೂಡ 4ನೇ ಅಧ್ಯಾಯ ಮತ್ತು 7 ಮತ್ತು 9ನೇ ವಾಕ್ಯ. ಫಿಲೆಮೋನ ಪತ್ರ 10 ಮತ್ತು 10, 11, 12ನೇ ವಚನ, ಈ ವಚನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬರಹವನ್ನ ನಾವು ಗಮನಿಸುತ್ತೇವೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ಐ ಆಮ್ ಬಿಲೀವ್ ದಟ್ ಯು ಆರ್ ವಿತ್ ಮೀ ಆಸ್ ವಿ ಸ್ಟಡಿ ಟುಗೆದರ್. ನಾವು ಒಟ್ಟಾಗಿ ನಾವು ಮುಂದೆ ಪ್ರಯಾಣಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಗಮನಿಸ್ತಾ ಮುಂದೆ ನನ್ನ ಜೊತೆಯಲ್ಲಿ ಸಾಗುತ್ತಾ ಇದ್ದೀರಿ ಎಂಬುದಾಗಿ ನಾವು ನಂಬುತ್ತೇನೆ. ಸೆರೆಮನೆಯ ಪತ್ರಿಕೆಗಳ ಕುರಿತಾಗಿ ನಾವು ಗಮನಿಸುವಾಗ ಇದನ್ನು ಬರೆದಂತ ಸ್ಥಳವು, ಅದರ ಹಿನ್ನೆಲೆಯು ಕೈಸರಿಯ, ಎಫೆಸ ಮತ್ತು ರೋಮಾಪುರ ಎಂಬ 3 ಸ್ಥಳಗಳನ್ನು ಕುರಿತು ಹೇಳಿರುವುದಾಗಿಯೂ, ರೋಮಾಪುರದಲ್ಲಿ ಪೌಲನು ಸೆರೆಯಲ್ಲಿದ್ದಾಗ ಈ ಪತ್ರಿಕೆಗಳನ್ನು ಬರೆದಿದ್ದಾನೆ ಎಂಬುದಾಗಿ ಹುದುವಾಗಿ ಪಂಡಿತರು ಅಂಗೀಕರಿಸುತ್ತಾರೆ. ಸರಿ, ಪೌಲನು ರೋಮಾಪುರದಲ್ಲಿ ಸೆರೆಯವನಾಗಿ ಇದ್ದಾಗ 2 ವರ್ಷಗಳ ಕಾಲ, ನಾನಾಗಲೇ ತಿಳಿಸಿದಾಗಲೇ, ಒಂದು ಬಾಡಿಗೆ ಮನೆಯಲ್ಲಿ ಅವನು ಇದ್ದುಕೊಂಡು ತನ್ನ ಬಳಿಗೆ ಬರುವವರನ್ನು ಸೇರಿಸಿಕೊಂಡು ಸುವಾರ್ತೆಯನ್ನು ಯಾವ ಒಂದು ಆತಂಕವೂ ಇಲ್ಲದೆ, ಅಡ್ಡಿ ಇಲ್ಲದೆ ಅವನು ಸಾರುತ್ತಿದ್ದನು ಎಂಬುದಾಗಿ ನಾವು ತಿಳಿದಿದ್ದೇವೆ. ಇದನ್ನ ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 30 ಹಾಗೂ 31ನೇ ವಚನದಲ್ಲಿ ನಾವು ಓದುತ್ತೇವೆ. Though he was imprisoned in Rome, he has been given much freedom to run a separate small house where he could live
as an independent but the same time a captive. Or ಒಬ್ಬ ಕೈದಿಯಾಗಿದ್ದರೂ ಕೂಡ ಅವನಿಗೆ ದೇವರ ಕೆಲಸವನ್ನು ಮಾಡುವುದಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯವನ್ನ ರೋಮ ಸರ್ಕಾರ ಅವನ ಮುಂದೆ ಅನೇಕರು ಬಂದು ಅವನ ಮುಂದೆ ಕೂತುಕೊಂಡು ದೇವರ ವಚನವನ್ನ ಕಲಿಯಲಿಕ್ಕೆ, ದೇವರ ವಾಕ್ಯದ ಸತ್ಯಾರ್ಥಗಳನ್ನು ಅವರಿಗೆ ಬಿಡಿಸಿ ವಿವರಿಸುವುದಕ್ಕೆ ಕೆಲವರನ್ನು ಪೌಲನು ಕ್ರಿಸ್ತನ ಕಡೆಗೆ ನಡೆಸಿದ್ದ ಕುರಿತಾಗಿ ಕೂಡ ನಾವು ಗಮನಿಸುತ್ತೇವೆ. ಫಿಲಿಪ್ಪಿದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 22ನೇ ವಚನ. ಫಿಲಿಪೀನ್ಸ್ ಚಾಪ್ಟರ್ 4 and verse 22. When we read, even ಚಕ್ರವರ್ತಿಯ ಅರಮನೆಯಲ್ಲಿ ಇರುವವರು ಕೂಡ ಕೆಲವರು ಕ್ರಿಸ್ತನ ನಂಬಿಕೆಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ವಾಟ್ ಅ ಗ್ರೇಟ್ ಪ್ರಿವಿಲೇಜ್ ಅಲ್ವಾ? ಸೊ ಕೆಲವೊಮ್ಮೆ ನಾವು ಜೈಲಲ್ಲಿ ಹೋದಾಗ ನಮಗೆ ತುಂಬಾ ವೇದನೆ ಆಗುತ್ತದೆ, ತುಂಬಾ ಬೇಜಾರಾಗುತ್ತದೆ, ತುಂಬಾ ದುಃಖ ಆಗ್ತದೆ. ಅಯ್ಯೋ, ನಾನು ಕ್ರಿಸ್ತನ ನಿಮಿತ್ತವಾಗಿ ಜೈಲಿಗೆ ಬಿದ್ದನಲ್ಲ, ನಾನು ಸೆರೆಮನೆಯೊಳಗೆ ನಾವು ಇಡಲ್ಪಟ್ಟನಲ್ಲ ಎಂಬುದಾಗಿ ಕೆಲವೊಮ್ಮೆ ನಾವು ಭಾವಿಸುತ್ತೇವೆ. ಆದರೆ ದೇವರ ಚಿತ್ತವಿಲ್ಲದೆ ನಮ್ಮ ಜೀವನದಲ್ಲಿ ಏನು ಕೂಡ ಸಂಭವಿಸುವುದಿಲ್ಲ. ಸಂಭವಿಸುವುದಕ್ಕಿಂತ ಮುಂಚಿತವಾಗಿಯೇ ನಮಗೆ ಏನು ಸಂಭವಿಸಬೇಕು ಎಂಬುದಾಗಿ ದೇವರು, ನಾವು ಹುಟ್ಟುವುದಕ್ಕಿಂತಲೂ ಮುಂಚಿತವಾಗಿ, ಲೋಕದ ಉತ್ಪತ್ತಿಗಿಂತಲೂ ಮುಂಚಿತವಾಗಿ ದೇವರು ನೇಮಿಸಿದ್ದಾನೆ, ದೇವರು ನಿಶ್ಚಯಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ನೆನಪು ಮಾಡಿಕೊಂಡರೆ, ಪೌಲನ ಹಾಗೆ ನಾವು ಜೈಲಿನಲ್ಲಿ ಕೂಡ ಕೂತುಕೊಂಡು ನಾವು ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಕೊಂಡಾಡುವುದಕ್ಕೆ, ನಾವು ಹರ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಾನು ಆಗಲೇ ನಿಮಗೆ ತಿಳಿಸಿದ ಪ್ರಕಾರವಾಗಿ ಫಿಲಿಪ್ಪಿದವರಿಗೆ ಬರೆದ ಪತ್ರ ಜೈಲಿನಲ್ಲಿದ್ದುಕೊಂಡು ಪೌಲನು ಬರೆದಂತ ಪತ್ರವಾಗಿದೆ. ನಮಗೆಲ್ಲರಿಗೂ ಪರಿಚಿತವಾದ ಪತ್ರ ಫಿಲಿಪ್ಪಿದವರಿಗೆ ಬರೆದ ಪತ್ರ ಅಲ್ವಾ? ಸೆರೆಮನೆಯ ಪತ್ರದ ಆ ಒಂದು ಗುಂಪಿಗೆ ಸೇರಿದಂತ ಪತ್ರ 4ನೇ ಅಧ್ಯಾಯ ನಿಮಗೆಲ್ಲರಿಗೂ ಪರಿಚಿತವಾದ ಪತ್ರವಾಗಿದೆ, ಅಧ್ಯಾಯವಾಗಿದೆ. ಆ 4ನೇ ಅಧ್ಯಾಯದಲ್ಲಿ ನಿಮಗೆ ಪರಿಚಿತವಾದಂತ ಒಂದು ವಚನವಿದೆ, ನಮಗೆಲ್ಲರಿಗೂ ಪರಿಚಿತವಾದ ವಚನ. ನಾವು ಕೆಲವೊಮ್ಮೆ ಮನೆಗಳಲ್ಲಿ ಅದನ್ನು ಹಲಿಗೆಯಲ್ಲಿ ಬರೆದು ನಾವು ನೇತು ಹಾಕುತ್ತೇವೆ, ನಾವು ಮಾಯಪಾಠ ಮಾಡಿಕೊಂಡಿದ್ದೇವೆ. ಯಾವಾಗಲೂ ಸಂತೋಷಿಸಿರಿ, ರಿಜಾಯ್ಸ್ ಇನ್ ದ ಲಾರ್ಡ್. ಯಾವಾಗಲೂ ಸಂತೋಷ ಪಡಿರಿ, ಕರ್ತನಲ್ಲಿ ಸಂತೋಷ ಪಡಿರಿ. ಆಮೆನ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಾಡಿರಿ. ಎಷ್ಟು ಸುಂದರವಾಗಿದೆ ಆ ಪದಗಳು, ಹಾಡಿಗಿಂತ ಹೆಚ್ಚಾಗಿ ಆ ಹಾಡಿನ ಪದಗಳು. ಪೌಲನು ಸೆರೆಯಲ್ಲಿದ್ದಾಗ, ಅವನು ಬಿಡುಗಡೆಯಲ್ಲಿದ್ದಂತ, ಸ್ವತಂತ್ರರಾಗಿದ್ದಂತ ವಿಶ್ವಾಸಿಗಳಿಗೆ, ಫಿಲಿಪ್ಪಿಯ ಪಟ್ಟಣದಲ್ಲಿದ್ದ ವಿಶ್ವಾಸಿಗಳಿಗೆ ಬರೆಯುತ್ತಾನೆ, ವಿಶ್ವಾಸಿಗಳೇ, ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ನೀವು ಸ್ವತಂತ್ರರಾಗಿದ್ದೀರಿ. ಒಂದು ವೇಳೆ ನಿಮಗೆ ಇಂಥ ಅನುಕೂಲ ಬರುವುದಾದರೆ, ಈ ಒಂದು ಸನ್ನಿವೇಶ ನಿಮಗೆ ಒದಗಿ ಬಂದರೆ, ನೀವು ಕ್ರಿಸ್ತನಲ್ಲಿ ಸಂತೋಷ ಪಡುವುದಕ್ಕೆ ಮರೆಯಬೇಡಿ. ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುತ್ತಾ ಇದ್ದೇನೆ ಎಂಬುದಾಗಿ ಪೌಲನು ಬರೆಯುತ್ತಾರೆ. ಹೌದು ಪ್ರಿಯರೇ, ಕೆಲವರ ಸಾಕ್ಷಿ ನಮಗೆ ಕೇಳುವಾಗ, ಜೈಲಿಗೆ ಹೋಗಿ ಬಂದವರ ಸಾಕ್ಷಿ ನಾವು ಕೇಳಿಸಿಕೊಂಡರೆ ನಮಗೆ ನಿಜವಾಗ್ಲೂ ಆಶ್ಚರ್ಯವಾಗ್ತದೆ. ಅನೇಕ ವರ್ಷಗಳು, ಹೆಚ್ಚು ಕಡಿಮೆ 26ರಿಂದ 30 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 27-28 ವರ್ಷಗಳು ಜೈಲಿನಲ್ಲಿದ್ದಂತ ಒಬ್ಬ ದೈವ ಸೇವಕನು ರಿಚಾರ್ಡ್ ಉಂಬ್ರಾನ್, ಅನೇಕ ವರ್ಷಗಳು ಕಮ್ಯುನಿಸ್ಟ್ ದೇಶದಲ್ಲಿ ಕಮ್ಯುನಿಸ್ಟರ ಅಕ್ರೂರವಾದ ಹಿಂಸೆಗೆ ಒಳಗಾದಂತ ಆ ದೈವ ಭಕ್ತನು, ಸೇವಕರು ರಿಚಾರ್ಡ್ ಉಂಬ್ರಾನ್, ಅವರು ತಮ್ಮ ಅನುಭವವನ್ನ ತಮ್ಮ ಪುಸ್ತಕದಲ್ಲಿ ಬರೆದಿರುತ್ತಾರೆ. ಪೌಲನು ಕೂಡ ತನ್ನ ಅನುಭವವನ್ನ ತನ್ನ ಪತ್ರಿಕೆಗಳಲ್ಲಿ ನಮಗೆ ಬರೆದು ತಿಳಿಸಿದ್ದಾನೆ. ಹೌದು, ಅನೇಕ ಸ್ನೇಹಿತರು ತಮ್ಮ ಪತ್ರದಲ್ಲಿ ತಮ್ಮ ಅನುಭವವನ್ನು ಬರೆದಿರುತ್ತಾರೆ. ಹೌದು ಪ್ರಿಯರೇ, ತಮ್ಮ ಪುಸ್ತಕಗಳಲ್ಲಿ ಬರೆದಿರುತ್ತಾರೆ. ಕ್ರಿಸ್ತನ ನಿಮಿತ್ತವಾಗಿ ಅವರು ಜೈಲಿಗೆ ಹೋದಾಗ ಜೈಲಲ್ಲಿದ್ದಂತ ಅನೇಕರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಅವರು ಕ್ರಿಸ್ತನ ಕಡೆಗೆ ಅವರನ್ನು ನಡೆಸಿದ್ದಾರೆ. ನಿಮ್ಮಲ್ಲಿ ಕೆಲವರು ಕೇಳಿರಬಹುದು ಅಥವಾ ಕೆಲವರು ಓದಿರಬಹುದು. ವಾಚ್ಮ್ಯಾನ್ ನೀ ಎಂಬುವಂತ ದೈವ ಭಕ್ತನ ಕುರಿತಾಗಿ ಚೀನಾ ದೇಶದವರು, ಅವರು ಯೇಸು ಕ್ರಿಸ್ತನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ, he was put into jail in the communist China, and while he was in the Chinese jail, he was so
badly, cruelly. He was ill-treated. He was persecuted by the officials of Chinese jail. ಚೀನದ ಆ ಜೈಲ್ ಅಧಿಕಾರಿಗಳು ಅವನನ್ನು ಬಹಳವಾಗಿ ಹಿಂಸೆ ಪಡಿಸಿದರು. ಅವನು ಆ ಜೈಲಿನಲ್ಲಿ ಇದ್ದ ಎಲ್ಲರಿಗೂ ಸುವಾರ್ತೆ ಸಾರಿದನು. ಅವನ ಜೊತೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಸಮಯ ಸಿಕ್ಕುವಾಗ, ಕೆಲಸದ ಸಂದರ್ಭದಲ್ಲಿ, ಬೇರೆ ಸಮಯಗಳಲ್ಲಿ ಅವನಿಗೆ ಅವಕಾಶ ಸಿಕ್ಕಿದಾಗೆಲ್ಲ ಯೇಸುವಿನ ಪ್ರಚಾರ ಮಾಡಿದನು. ಆ ಜೈಲಿನಲ್ಲಿ ಅನೇಕ ಸೆಲ್ಗಳಲ್ಲಿ ಅವನು ಪ್ರತಿ ದಿನ ಆರಾಧನೆ ನಡೆಸುವಂತ ಒಬ್ಬ ಪಾಸ್ಟರ್ ಹಾಗೆ, ಈ ದೇವರ ಭಕ್ತನು ಪಾಸ್ಟರ್ ಹಾಗೆ ಜೈಲಿನಲ್ಲಿ ಅನೇಕರಿಗೆ ವಾಕ್ಯ ಸಾರುತ್ತಾ ಬಂದರು. ಇವರು ಒಂದೊಂದು ಕೋಣೆಗೂ ಹೋಗಿ ಸುವಾರ್ತೆ ಸಾರುತ್ತಾ ಇದ್ದ ಕಾರಣ ಜೈಲಿನ ಅಧಿಕಾರಿಗಳು ಅವನಿಗೆ ಹಿಂಸೆ ಕೊಡುವಾಗ ಅವನ ಕೈಗಳು ಮೊದಲನೇದಾಗಿ ಅವ್ರಿಗೆ ಕತ್ತರಿಸಿದರು. ನೀನು ಇನ್ನು ಮೇಲೆ ಬೈಬಲ್ ಓದಬಾರದು, ನೀನು ಬೈಬಲನ್ನು ಕೈ ಹಿಡ್ಕೋಬಾರದು ಅಂತ ಹೇಳಿ ಅವನ ಬೆರಳುಗಳು ಕತ್ತರಿಸಿದರು. ಆದರೂ ಬೈಬಲ್ ಓದುವುದನ್ನು ಅವನು ಬಿಡಲಿಲ್ಲ. ಅವನು ಬೈಬಲನ್ನ ಬೇರೆಯವರಿಗೆ, ಜೈಲಿನಲ್ಲಿ ಇರುವವರಿಗೆ ಸಾರುವುದನ್ನು ನಿಲ್ಲಿಸಲಿಲ್ಲ. ಅವನ ಕೈಗಳು ಕತ್ತರಿಸಿದ ನಂತರ ಕೆಲವು ತಿಂಗಳುಗಳಾದ ಮೇಲೆ ಅವನ ಕಾಲುಗಳೆರಡು ಕತ್ತರಿಸಿದ್ರು. ಯಾಕಂದ್ರೆ ಅವನು ಒಂದೊಂದು ಕೋಣೆಗಳಿಗೆ, ಒಂದೊಂದು ಸೆಲ್ಲುಗಳಿಗೆ ಹೋಗಿ ಅವನು ಸುವಾರ್ತೆ ಸಾರುತ್ತಿದ್ದನು. ಅನಂತರವಾಗಿ ಅವನ ಬೈಬಲೇ ಅವರು ತೆಗೆದು ಬಿಟ್ಟರು. ಆದರೆ ಆ ಇಡೀ ಬೈಬಲ್ ಅವನ ಹೃದಯದಲ್ಲಿ ಇತ್ತು ಎಂದು ಹೇಳಿದರೆ ಆಶ್ಚರ್ಯವೇ? Do you really think that it is a surprise? It's an exaggeration? When the jail people, the authorities have removed the Bible from his hand, they thought that he cannot preach, he cannot teach without the Bible. But the whole Bible, the 66 books were inside his mind, in his brain. I was shocked, literally shocked, when I went to China in the year 1982. 1980ನೇ ಇಸವಿಯಲ್ಲಿ ಚೀನಾ ದೇಶಕ್ಕೆ ನಾನು ಹೋದಾಗ ನನಗೆ ನಿಜವಾಗಲೂ ಅಚ್ಚರಿ ಉಂಟು ಮಾಡಿತ್ತು. ಅಲ್ಲಿ ಕೆಲವು ಚರ್ಚ್ಗಳಿಗೆ ನಾನು ಹೋಗಿದ್ದೆ. ಅಲ್ಲಿ ಸಾವಿರಾರು ಜನರು ಚರ್ಚ್ಗೆ ಬರುತ್ತಾರೆ. ಸಾವಿರಾರು ಜನರು, 90 ವಯಸ್ಸಿಗಿಂತ ಮೇಲ್ಪಟ್ಟಂತ ತಾತರುಗಳು, ಅಜ್ಜಿಯಂದರು ಚರ್ಚಿಗೆ ಬರುತ್ತಾರೆ. ಅವರ ಮೊಮ್ಮಕ್ಕಳು ಆ ವಿಶ್ವಾಸಿಗಳಾದ ಅಜ್ಜಿ ತಾತರನ್ನ ಕೈಗಳಲ್ಲಿ ಎತ್ತಿಕೊಂಡು ಬಂದು ಸಭೆ ಆರಂಭಿಸುವುದಕ್ಕೆ, ಆರಾಧನೆ ಆರಂಭಿಸುವುದಕ್ಕೆ ಕೆಲವು ನಿಮಿಷಗಳ ಮುಂಚೆಯೇ ಕರೆದುಕೊಂಡು ಬಂದು ಅವರನ್ನ ಕೂಡಿಸುತ್ತಾರೆ. ಇಲ್ಲಿ ವಿಶ್ವಾಸಿಗಳಾದ ನಾವು ಪಾಸ್ಟರ್ ಪ್ರಸಂಗ ಶುರು ಮಾಡುವಾಗ ಸಭೆಗೆ ಬರುವಂತ ವಿಶ್ವಾಸಿಗಳಿದ್ದಾರೆ. ಹಾಡು ಮುಗಿದ ನಂತರ ಸಭೆಗೆ ಬರುವ ವಿಶ್ವಾಸಿಗಳಿದ್ದಾರೆ. ಆದರೆ ನನ್ನ ಪ್ರಿಯ ದೇವಜನರೇ, ನಾವು ಕಲಿಯಬೇಕಾದ ಅನೇಕ ಪಾಠಗಳಿದೆ. ಚೀನಾದವರನ್ನ ನೋಡುವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲಿ ಆ ವಿಶ್ವಾಸಿ ಬಗ್ಗೆ ತಿಳ್ಕೊಳ್ಳುವುದಕ್ಕಾಗಿ, ಅವರ ಬಗ್ಗೆ ಅರಿಯುವುದಕ್ಕಾಗಿ ಹೋಗಿದ್ದೆ. ಆ ಸಭೆಯ ಸ್ಥಿತಿ ಹೇಗಿದೆ, ಅವರ ಆತ್ಮಿಕ ಹವಾಮಾನ ಏನೆಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ನಾನು ಹೋದೆ. ಅಲ್ಲಿನ ಕ್ರೈಸ್ತ ವಿಶ್ವಾಸಿಗಳೊಟ್ಟಿಗೆ ಮಾತನಾಡುವಾಗ ಅಚ್ಚರಿಯಾದ ಸಂಗತಿ ಏನೆಂದರೆ, ಅಲ್ಲಿ ಅವರಿಗೆ ಫುಲ್ ಬೈಬಲ್ ಇಲ್ಲ. ನಮ್ಮ ಕೈಯಲ್ಲಿ ಒಂದು ಬೈಬಲ್ ಅಲ್ಲ, ನಮ್ಮ ಮನೆಯಲ್ಲಿ ಎಷ್ಟೊಂದು ಬೈಬಲ್ ಇದೆ. ಬೈಬಲ್ ಮನೆಯಲ್ಲಿ ಅನೇಕ ಬೈಬಲ್ ಇರುವ. Think about it. You may have many Bibles in your houses, but how many times you open it and read it, my friend, my brother, my sister? I ask you, my pastor friend, you, my sisters, how many times you open your Bible and read it? ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರ ವಾಕ್ಯಕ್ಕಾಗಿ ಹೆಚ್ಚು ನಾವು ಈ ದಿನಗಳಲ್ಲಿ ಬಯಕೆ ಮಾಡಬೇಕು, ನಾವು ಬಯಸಬೇಕು. ಯಾಕೆ ಗೊತ್ತಾ? ಯೋವೇಲನ ಪುಸ್ತಕದಲ್ಲಿ ಹೀಗೆ ಬರೆದದೆ, ಮುಂದಾಲೋಚನೆಯಾಗಿ ನಮಗೆ ದೇವರು ಕೇಳಿರುವಂತ ಮಾತೇನು? What God has prophesied about the future. ಮುಂದಿನ ದಿನಗಳಲ್ಲಿ ಜನರು ಊಟಕ್ಕಾಗಿ ಹಸಿವೆ ಪಡುವುದಿಲ್ಲ, ನೀರಿಗೋಸ್ಕರ ಬಾಯಾರಿಕೆ ಪಡುವುದಿಲ್ಲ, ಬದಲಾಗಿ ದೇವರ ವಾಕ್ಯಕ್ಕೋಸ್ಕರ ಇರುವಂತ ಕ್ಷಾಮ, ಬರಗಾಲ ಬರುವುದಿಲ್ಲ. ಜನರು ಓಡುವರು, ಹುಡುಕುವರು, ಆದರೆ ಸಿಕ್ಕುವುದಿಲ್ಲ ಅಂತ ಬರೆದಿದೆ. Today, my friend, my brother, my sister, God has given you not one Bible. You have many Bibles in your house, but how many times you spend to read it, study it?
After studying, after reading, with how many people you share the truth that God has revealed to you. ನೀವು ಓದಿದ ನಂತರ, ತಿಳಿದ ನಂತರ, ಕಲಿತ ನಂತರ ನೀವು ಎಷ್ಟು ಜನರೊಟ್ಟಿಗೆ ಅದನ್ನ ಹಂಚುತ್ತೀರಿ? ನಾನು ಚೀನಾದಲ್ಲಿ ಇದ್ದ ಸಮಯದಲ್ಲಿ ಜನರೊಟ್ಟಿಗೆ ಮಾತನಾಡಿದಾಗ ಅವರು ಹೇಳಿದ ಮಾತು, ನಾವು ದೇವರ ವಾಕ್ಯವನ್ನು ನಮಗೆ ಸ್ವಂತವಾಗಿ ಫುಲ್ ಬೈಬಲ್ ಕೂಡ ನಾವು ಪ್ರತಿಯೊಬ್ಬರು ವಾರ ಬರುವಾಗ ಒಂದೊಂದು ಪೇಪರ್ ಅನ್ನ, ಒಂದೊಂದು ಹಾಲೆಯನ್ನ ನಾವು ಒಬ್ಬೊಬ್ಬರಿಗೆ ಪಾಸ್ ಮಾಡ್ತೇವೆ. ಅವರಿಗೆ ಆ ಹಾಲೆಯನ್ನ ಒಂದು ವಾರ ಮಾತ್ರ ಇಟ್ಟುಕೊಳ್ಳುವುದಕ್ಕೆ ಅವಕಾಶ. They have only privilege to keep that one torn page for 1 week time. And within that 1 week time, they have to memorize that whole paper. That full page they will memorize. And they will come with the same page in the next week. ಅವರು ಬಾಯ್ಪಾಠ ಮಾಡಿಕೊಂಡಂತ ಆ ಹಾಲೆಯನ್ನ ಅವರು ತೆಗೆದುಕೊಂಡು ಮುಂದಿನ ವಾರಕ್ಕೆ ಚರ್ಚಿಗೆ ಬಂದಾಗ ಇನ್ನೊಬ್ಬರಿಗೆ ಆ ಪೇಪರ್ ಅನ್ನ ಕೊಡುತ್ತಾರೆ, ಆ ಬೈಬಲ್ನ ಪೇಜ್ ಅನ್ನು ಕೊಡುತ್ತಾರೆ. ಅವರು ಅದನ್ನ ಒಂದು ವಾರಕ್ಕೆ ಇಟ್ಟುಕೊಳ್ಳುತ್ತಾರೆ, ಅದನ್ನ ಬಾಯ್ಪಾಠ ಮಾಡುತ್ತಾರೆ. ಹಾಗಾದರೆ ಅರ್ಥ ಏನು? ಚೀನಾದ ವಿಶ್ವಾಸಿಗಳಿಗೆ ಇಡೀ ಬೈಬಲ್ ಬಾಯ್ಪಾಠ ಗೊತ್ತಿದೆ. Is not that wonderful? Is not that an exciting truth? ಚೀನಾದ ವಿಶ್ವಾಸಿಗಳಿಗೆ ಇಡೀ ಸತ್ಯವೇದವು ಬಾಯ್ಪಾಠ ಗೊತ್ತಿದೆ. ಕಾರಣ ಅವರಿಗೆ ಫುಲ್ ಬೈಬಲ್ ಇಲ್ಲ. ಸೊ ಚೀನಾದ ಕುರಿತಾಗಿ ನಾನು ಹೇಳುತ್ತಾ ಇದ್ದೆ, ಚೀನಾದ ವಿಶ್ವಾಸಿಗಳು, ಎವ್ರಿಬಡಿ ಇನ್ ಚೈನಾ, most of the believers, they have by hearted the whole Bible. And I was talking about Watchman Nee. Watchman Nee, he is known as the apostle to China, the mainland China. Not only to China, even to Thailand, Taiwan, and to many other Chinese speaking people. He was a great man of God who was called by God and sent by God. And ಕೊನೆಗೆ ಅವರು ಜೈಲಿನಲ್ಲಿರುವಾಗ ಅವರ ನಾಲಿಗೆಯನ್ನ ಕತ್ತರಿಸಿದರು. So that he may never speak again the Bible. ಅವರು ಸತ್ಯವೇದವನ್ನ ಇತರರಿಗೆ ಹೇಳಲೇ ಕೂಡುದು ಅಂತ ಹೇಳಿ ಅವರ ನಾಲಿಗೆಯನ್ನ ಜೈಲಿನ ಅಧಿಕಾರಿಗಳು ಕತ್ತರಿಸಿದರು. ಚೀನಾದ ಅಧಿಕಾರಿಗಳು ಕತ್ತರಿಸಿ ಬಿಟ್ಟರು. ಪ್ರಿಯ ದೇವ ಜನರೇ, ಮೊನ್ನೆ ದಿವಸ ಅಥವಾ ಹಿಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಅನೇಕ ದೇವ ಜನರಿಗೆ, ಅನೇಕ ಕ್ರೈಸ್ತ ಬಾಂಧವರಿಗೆ, ಅನೇಕ ವಿಶ್ವಾಸಿಗಳಿಗೆ ಕೆಲವು ರಾಜ್ಯಗಳಲ್ಲಿ ಆದಂತ ಆ ಒಂದು ಹಿಂಸೆಗಳನ್ನು ನೋಡುವಾಗ ನಮಗೆ ನಿಜವಾಗಲೂ ನಾವೆಲ್ಲರೂ ಹತ್ತು ಪ್ರಾರ್ಥನೆ ಮಾಡಿದೆವು. ನಾವು ದೇವರಲ್ಲಿ ಮೊರೆಯಿಟ್ಟೆವು, ದೇವರೇ ನಮ್ಮ ದೇಶದಲ್ಲಿರುವಂತ ಈ ಹಿಂಸೆಗಳು ನಿಲ್ಲಿಸಬೇಕು. ದೇವರು ನಮಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಹೊಸ ಸರ್ಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ನಾವು ಧೈರ್ಯವಾಗಿ ಕ್ರಿಸ್ತನ ವಾರ್ತೆಯನ್ನು ಇತರರಿಗೆ ಸಾರಬೇಕು. ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ಎಫೆಸದವರಿಗೆ ಬರೆದ ಪತ್ರ ಬರೆದನು. ಇನ್ನು ಬೇರೆ 3 ಪತ್ರಗಳನ್ನು ಬರೆದನೆಂಬುದಾಗಿ ನಾನು ಹೇಳಿದ್ದೆ. ಆ ಸೆರೆಮನೆಯಲ್ಲಿ ಇದ್ದುಕೊಂಡು ಪತ್ರ ಹೇಳ್ತಾನೆ. ಸ್ವತಂತ್ರರಾಗಿದ್ದವರಿಗೆ ಹೇಳಿದ ಮಾತೇನು? ನೀವು ಕ್ರಿಸ್ತನಲ್ಲಿ ಸಂತೋಷ ಪಡಿರಿ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಐ ಸೇ ಇಟ್ ಅಗೈನ್, ಯು ರಿಜಾಯ್ಸ್. You are not in the prison, I am in the prison. But I am telling you, you can rejoice in the Lord Jesus Christ even when you are in prison. And that is the greatest mystery of Christian faith. ಕ್ರೈಸ್ತ ನಂಬಿಕೆಯ ಒಂದು ದೊಡ್ಡ ರಹಸ್ಯವಾಗಿದೆ. ನಾವು ಸನ್ನಿವೇಶಗಳನ್ನ ಮೀರಿ, ನಮ್ಮ ಸ್ಥಿತಿಗತಿಗಳನ್ನ ಮೀರುವ, ಸನ್ನಿವೇಶಗಳನ್ನು ಮೀರುವ, ಆರೋಗ್ಯವನ್ನು ಮೀರುವ, ಎಲ್ಲ ಹಿಂಸೆಗಳನ್ನು ಮೀರುವ ಒಂದು ಸಂತೋಷ ನಮ್ಮ ಹೃದಯದಲ್ಲಿ ಕ್ರಿಸ್ತನು ಅನುಗ್ರಹಿಸಲಿಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳಿದ ವಚನ ನೆನಪಿಗೆ ತರುವುದಕ್ಕೆ ನಾನು ಬಯಸ್ತೇನೆ ಮುಕ್ತಾಯಗೊಳಿಸುವ ಈ ವೇಳೆಯಲ್ಲಿ. ಕರ್ತನು ಏನ್ ಹೇಳಿದ್ದಾನೆ? ಯೋಹಾನ ಸುವಾರ್ತೆಯಲ್ಲಿ ಚಾಪ್ಟರ್ 14 14ನೇ ಅಧ್ಯಾಯದಲ್ಲಿ ಪೌಲ ಸ್ವಾಮಿ ಹೇಳುತ್ತಾನೆ ವಿಶ್ವಾಸಿಗಳಿಗೆ, ನನಗೆ ನಿಮಗೆ ಹೇಳಿದ ಮಾತು ಏನು? ನೀವು ಕಳವಳ ಪಡಬೇಡ್ರಿ. ಕೆಲವೊಮ್ಮೆ ನಾವು ಯೋಚನೆ ಮಾಡಿದರೆ ಶಿಲುಬೆಗೆ ಏರುವುದಕ್ಕೆ ಅಥವಾ ಶಿಲುಬೆಗೆ ಏರಿಸಲ್ಪಡುವುದಕ್ಕೆ ಇನ್ನು ಕೆಲವೇ ನಿಮಿಷಗಳು ಮಾತಿರುವಾಗ, when Jesus, just to be few hours before Jesus was being arrested and crucified on the cross, before he was going to face the greatest and the most cruel persecution, Jesus was telling to his disciples, let not your heart be troubled.
Whose heart was really troubled? Was it Jesus' heart or the heart of the disciples? Surprising, right? You look into the Bible. ನೀವು ಹೊಸ ಒಡಂಬಡಿಕೆಯನ್ನು ಓದುವುದಾದರೆ, ದೇವರ ವಾಕ್ಯವನ್ನು ಓದುವುದಾದರೆ, ಬಿಫೋರ್ ಗೋಯಿಂಗ್ ಟು ದ ಕ್ರಾಸ್ ಜೀಸಸ್ ಟುಕ್ ಹಿಸ್ ಮೋಸ್ಟ್ ಕ್ಲೋಸ್ ಟು ಫ್ರೆಂಡ್ಸ್ ಜಾನ್, ಜೇಮ್ಸ್ ಅಂಡ್ ಪೀಟರ್ ಅಲ್ವಾ? ಯೇಸು ಸ್ವಾಮಿಯ ನಿಕಟವಾದಂತ ಶಿಷ್ಯರು, ನಿಕಟ ಸ್ನೇಹಿತರು ಅಪ್ಪದ ಯೋಹಾನ, ಯಾಕೋಬ, ಪೇತ್ರ, ಇವು ಮೂವರನ್ನು ಕರ್ಕೊಂಡು ಹೋಗ್ತಾನೆ ಗೆತ್ಸಮನೆ ತೋಟಕ್ಕೆ. ಕೆಲವೇ ನಿಮಿಷಗಳ ಮುಂಚಿನ, ಕೆಲವೇ ಗಂಟೆಗಳ ಮುಂಚಿನ ಸಾವಿಗೆ ಮುಂಚಿತವಾಗಿ ಯೇಸು ಸ್ವಾಮಿ ಅವರನ್ನು ಕರ್ಕೊಂಡು ಹೋಗಿ ಹೇಳಿದ ಮಾತೇನು ಗೊತ್ತಾ? ನೀವು ಸುವಾರ್ತೆಗಳಲ್ಲಿ ಓದುತ್ತೇವೆ, ಐ ಆಮ್ ಡೀಪ್ಲಿ ಟ್ರಬಲ್ಡ್, ನಾನು ಕಳವಳಕ್ಕೆ ಒಳಗಾಗಿದ್ದೇನೆ. ಯೇಸು ಸ್ವಾಮಿ ಕಳವಳಕ್ಕೆ ಒಳಗಾಗಿದ್ದನ? ಎಸ್, this is what recorded in the Bible. The Bible records that Jesus was deeply troubled in his heart, but at the same time Jesus had peace that passes all understanding and even misunderstanding. ತಿಳಿಯಲಾಗದಂತ ಸಂತೋಷ, ಸಮಾಧಾನ, ನಮಗೆ ತಿಳಿಯಲಿಕ್ಕೆ ಆಗದೇ ಇರುವಂತ ಸಮಾಧಾನ. ಎಸ್, ಯೇಸು ಸ್ವಾಮಿ ಹೇಳಿದ ಮಾತು, ನಾನು ಕಳವಳಕ್ಕೊಳಗಾಗಿದ್ದೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯಾದ ದೇವರನ್ನು ನಂಬಿರಿ, ನನ್ನನ್ನು ಪರಲೋಕದಿಂದ ಕಲಗಿಸಿಕೊಟ್ಟ ನನ್ನ ತಂದೆಯನ್ನು ನಂಬಿರಿ. Only the faith that we have put in our Father God and in the Son God, in the Holy Ghost, can only keep us in perfect peace. Amen. Hallelujah. ನಮ್ಮನ್ನು ಪರಿಪೂರ್ಣವಾದ ಸಮಾಧಾನದಲ್ಲಿ, ಸಂತೋಷದಲ್ಲಿ ನೆಲೆಗೊಳಿಸುವವನು ತ್ರಯೇಕ ದೇವರೊಬ್ಬನೇ ಆಗಿದ್ದಾನೆ. ನಾವು ಫಿಲಿಪ್ಪಿದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ 6-7 ವಾಕ್ಯಗಳಲ್ಲಿ, ಗ್ರಹಿಕೆಯನ್ನು ಮೀರುವಂತ ದೈವ ಶಾಂತಿ, ಸಮಾಧಾನ ಎಂಬುದಾಗಿ ಅಲ್ಲಿ ಪೌಲನು ಹೇಳುತ್ತಾನೆ. ಸನ್ನಿವೇಶಗಳನ್ನು ಮೀರುವ ಸಮಾಧಾನ, ಸಂತೋಷ. ಜೈಲಿನಲ್ಲಿ ಇದ್ದರೂ ಒಬ್ಬ ಕ್ರೈಸ್ತ ವಿಶ್ವಾಸಿ ಸಂತೋಷಿಸುವುದಕ್ಕೆ ಸಾಧ್ಯ. ಪೆಟ್ಟುಗಳು ಮೇಲ್ತಾ ಇರುವಾಗಲೂ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಎಂದು ಹೇಳುವುದಕ್ಕೆ ಸಾಧ್ಯ. ಊಟವಿಲ್ಲದೆ ಉಪವಾಸದಲ್ಲಿರುವಾಗಲೂ ಒಬ್ಬ ವಿಶ್ವಾಸಿ ದೇವರಿಗೆ ಸ್ತೋತ್ರ ಮಾಡಿ ಸಂತೋಷ ಪಡುವುದಕ್ಕೆ ಸಾಧ್ಯ. ಶರೀರದಲ್ಲಿ ಗಾಯಗಳು ತುಂಬಿರುವಾಗಲೂ ದೇವರೇ, ನಿನ್ನ ನಿಮಿತ್ತವಾಗಿ ನನಗೆ ಆಗಿರುವಂತಹ ಈ ಪೆಟ್ಟುಗಾಗಿ ನಿನಗೆ ಸ್ತೋತ್ರ ಎಂದು ದೇವರನ್ನು ಸ್ತುತಿಸಿ ಹಾಡುವುದಕ್ಕೆ, ಸಂತೋಷಿಸುವುದಕ್ಕೆ ಸಾಧ್ಯ. ಅಪೊಸ್ತಲ ಪುಸ್ತಕಗಳು, ಅಪೊಸ್ತಲ ಕೃತ್ಯಗಳೆಂಬ ಪುಸ್ತಕದಲ್ಲಿ ಶಿಷ್ಯರು ಸೌಲನು ಸೀಲರು ಅವರು ಸೆರೆಮನೆಯೊಳಗೆ ಇರುವಾಗ ಪೌಲ ಸೀಲರು ಅವರಿಬ್ಬರು ಸೇರಿಕೊಂಡು ಪೆಟ್ಟುಗಳು ತಿಂದು ದೇಹದಲ್ಲಿ ಗಾಯವಾಗಿ ಅವರು ರಕ್ತ ಹರಿಸುತ್ತಿರುವಾಗಲೂ ಅವರು ದೇವರನ್ನು ಸ್ತುತಿಸಿ ಕೊಂಡಾಡಿ ಮಹಿಮೆ ಪಡಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪೌಲನು ಎಫೆಸ ಪತ್ರ ಬರೆದದ್ದು ಸೆರೆಮನೆಯಿಂದ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೆ. ನಮ್ಮ ಅಧ್ಯಯನದ ಪತ್ರಿಕೆ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರ. Our subject is Paul's epistle to the believers at Ephesus. And as we continue to dig into this truth, I pray that God would open our eyes, open our heart, so that we may continue to stand strong for Christ in faith and strive in faith and keep our faith and run with perseverance. ಆದ ಕಾರಣ ಈ ಪತ್ರಿಕೆಯನ್ನು ನಾವು ಮುಂದಕ್ಕೆ ಕಲಿಯುವಾಗ, ಈ ವಾಕ್ಯದ ಸತ್ಯಾರ್ಥಗಳಿಗೆ ನಾವು ಇಳಿಯುವಾಗ, ದೇವರು ತಾನೇ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೈವ ಶಾಂತಿ ಸಮಾಧಾನದಲ್ಲಿ ಇದ್ದುಕೊಂಡು ನಮಗೆ ನೇಮಕವಾಗಿರುವ ಓಟವನ್ನ ಸ್ಥಿರ ಚಿತ್ತದಿಂದ, ಶೈರಣೆಯಿಂದ, ನಂಬಿಕೆಯಿಂದ, ಹೌದು ದೇವರ ಆತ್ಮನ ಶಕ್ತಿಯಿಂದ ಮುಂದೆ ಓಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ, ಮಾತಿನೊಂದಿಗೆ ಇಂದಿನ ಅಧ್ಯಯನವನ್ನ ನಾನಿಲ್ಲಿ ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದು ನಿಮಿಷ ನಾವು ಪ್ರಾರ್ಥಿಸೋಣವೇ? Shall we pray for a minute? Let's close our eyes and look to the Lord and thank God. Father God, thank you so much for this wonderful evening that you have given to us. As we have started this day with a new subject called sit, walk and stand. We pray, O God, that you would continuously open our spiritual eyes so that we may understand the depth of your word and truth of your word and walk with you till the last breath of our life. ಪ್ರೀತಿಯ ಕರ್ತನೇ,
ಇಂದಿನಿಂದ ನಾವು ಹೊಸ ಅಧ್ಯಯನವನ್ನು ಪ್ರಾರಂಭಿಸಿರುವಾಗ ಕೂತುಕೊಳ್ಳಿರಿ, ನಡೆಯಿರಿ, ನಿಂತುಕೊಳ್ಳಿರಿ ಎಂಬ ಈ ಒಂದು ಅಧ್ಯಯನವನ್ನು ಎಫೆಸ ಪತ್ರಿಕೆಯ ಆಧಾರದ ಮೇಲೆ ನಾವು ಮಾಡುವಾಗ, ದೇವರೇ ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯ ಮಾಡು, ನಮ್ಮ ಆತ್ಮವನ್ನು ನೀನು ಬೆಳಗಿಸು, ನಮ್ಮ ನಂಬಿಕೆಯ ಈ ಓಟವನ್ನ ಸ್ಥಿರಚಿತ್ತದಿಂದ, ಶೈರಣೆಯಿಂದ, ನಂಬಿಕೆಯಿಂದ, ತಾಳ್ಮೆಯಿಂದ ಓಡಿ ಮುಗಿಸುವುದಕ್ಕೆ ನಿನ್ನ ಆತ್ಮನ ಮೂಲಕವಾಗಿಯೂ ಈ ಅಧ್ಯಯನದ ಮೂಲಕವಾಗಿ ನಮಗೆಲ್ಲರಿಗೂ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೆನ್.